ರಾಘವ ರಾಮಚಂದ್ರ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಿ ಪ್ರಭು, ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಿ. ಶತ್ರುಘ್ನ, ಅಗ್ರಜ, ಶ್ರೀರಾಮಚಂದ್ರನನ್ನು ಅಯೋಧ್ಯೆಗೆ ಕರೆತರದ ಹೊರತು ನಮಗೆ ವಿಧಿ ಇಲ್ಲ. ಶ್ರೀರಾಮಚಂದ್ರನನ್ನು ಎಲ್ಲಿ ಹುಡುಕಿದರೂ ಕೂಡ ಅವನು ಕಾಣಸಿಗುತ್ತಿಲ್ಲ. ಏನು ಮಾಡಲಿ ಶತ್ರುಘ್ನ? ಅಗ್ರಜ, ಏನು ಮಾಡುವುದು? ಅಗ್ರಜ, ಅಗ್ರಜ, ಶಾಂತನಾಗು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಟ್ಟರೆ ಕಾರ್ಯ ಸಫಲವಾಗದು. ನಾವು ಈ ಕೂಡಲೇ ಎಲ್ಲಾದರೂ ಸರಿಯೇ ಶ್ರೀರಾಮಚಂದ್ರರನ್ನು ಹುಡುಕೇ ಮರೋಣ. ನಡೆ ಅಣ್ಣ. ಹಾಗಲೇ ಶತ್ರುಘ್ನ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ಬಾಸುರ ನಾಮ ಸದಾ ರಾಮ ನಾಮ. ಲಕ್ಷ್ಮಣ, ಅಗ್ರಜ, ಅದು ಅಲ್ಲಿ ಕಾಣುವ ಗಂಗಾಮಾತೆಗೆ ನಮಸ್ಕರಿಸಿ ನಂತರ ವನವಾಸವನ್ನು ಮಾಡೋಣ. ಸ್ವಾಮಿ,
ಜಗನ್ಮಾತೆ. ಕುಹರಾಜನು ನಮ್ಮನ್ನು ನೋಡಿ ಸುತ್ತಲೇ ಬರುತ್ತಿರುವನು.
ನಮಸ್ಕರಿಸುವೆನು ದೇವ. ಗುಹರಾಜನೇ, ನಿನಗೆ ಮಂಗಳವಾಗಲಿ. ಗುಹರಾಜ, ಪ್ರಭು, ನೀನು ನಿನ್ನ ಪರಿವಾರದವರು ಕುಶಲವೇ? ದೇವ, ನಿಮ್ಮ ಅನುಗ್ರಹದಿಂದ ನಾನು ಮತ್ತು ನನ್ನ ಪರಿವಾರವೆಲ್ಲವೂ ಕ್ಷೇಮ ಪ್ರಭು. ಆದರೆ ಪ್ರಭು, ನಿಮಗೊದಗಿರುವ 14 ವರ್ಷಗಳ ವನವಾಸಗಳ ವಾರ್ತೆಯನ್ನು ಕೇಳಿ ನನಗೆ ಅತೀವ ದುಃಖವಾಗಿದೆ ಪ್ರಭು. ತಾವು ಅನ್ಯತಾ ಭಾವಿಸದೆ ತಮ್ಮ 14 ವರ್ಷಗಳ ವನವಾಸದ ಅವಧಿಯನ್ನು ಈ ನನ್ನ ಶೃಂಗವೇರಿ ಪುರದಲ್ಲಿಯೇ ಕಳೆಯುತ್ತಾ ನಿಮ್ಮಗಳ ಸೇವೆ ಮಾಡಲು ಒಂದು ಅವಕಾಶವನ್ನು ಕಲ್ಪಿಸಬೇಕೆಂದು ಪ್ರಾರ್ಥಿಸುವೆನು ದೇವ. ಅಯ್ಯ ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯಗಳಿಗೆ ನಾನು ಮನಸೋತಿದ್ದೇನೆ. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಬಂದಿರುವುದರಿಂದ 14 ವರ್ಷಗಳ ಕಾಲ ವನವಾಸವು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಹಾಗೊಂದು ವೇಳೆ ನನಗೆ ಸಹಾಯ ಮಾಡುವ ಇಚ್ಛೆ ನಿನಗಿದ್ದರೆ ಈ ಗಂಗಾ ನದಿಯಿಂದ ನಮ್ಮನ್ನು ಆಚೆಗೆ ದಾಟಿಸು, ನಿನಗೆ ಪುಣ್ಯವು ಪ್ರಾಪ್ತಿಯಾಗುವುದು. ಆಹಾ, ಧನ್ಯನಾದನು ಪ್ರಭು, ಧನ್ಯನಾದನು. ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸದಾವಕಾಶ ನನಗೆ ದೊರೆಯಿತಲ್ಲ ಪ್ರಭು. ನಾನೇ ಧನ್ಯ ಪ್ರಭು, ನಾನೇ ಧನ್ಯ. ದೇವ, ನನ್ನದೊಂದು ಕೋರಿಕೆ ಇರುವುದು ದೇವ. ಏನದು ಗುಹರಾಜ? ಪ್ರಭು, ತಾವು ಹಿಂದೆ ಮಿಥಿಲಾ ನಗರಕ್ಕೆ ಹೋಗುವಾಗ ತಮ್ಮ ಪಾದಸ್ಪರ್ಶದಿಂದ ಬಂಡೆಯೊಂದು ಹೆಣ್ಣಾಯಿತೆಂದು ಕೇಳಿ ತಿಳಿದಿರುವೆನು ಪ್ರಭು. ಈಗ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಅನೇಕ ಇರುವು ದೇವ. ಅವೆಲ್ಲ ತಮ್ಮ ಪಾದಸ್ಪರ್ಶದಿಂದ ಹೆಣ್ಣುಗಳಾದರೆ ನನ್ನ ಗತಿಯೇನು ರಾಮಚಂದ್ರ? ಗುಹರಾಜ, ಪ್ರಭು, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಆಸೆ. ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ. ರಾಮಚಂದ್ರ, ಮನಸ್ಸಿನ ಆಂತರ್ಯದ ಆಸೆಯನ್ನ ಅರಿತ ನಿಮಗೆ ಧನ್ಯವಾದಗಳು ಪ್ರಭು. ಕ್ಷಣಕಾಲ ಪ್ರಭು. ಹಾಗೇ ಆಗಲಿ. ಧನ್ಯನಾದನು ರಾಮಚಂದ್ರ. ಧನ್ಯನಾದನು ತಾಯಿ. ಲಕ್ಷ್ಮಣ ಪ್ರಭು, ಧನ್ಯನಾದ. ರಾಮಚಂದ್ರ, ಶ್ರೀಪಾದವನು ಪೂಜಿಸಿ ಧನ್ಯನಾ
ಹಂಗ ಅಲ್ಲ ಅಲ್ಲ ಸ್ವಲ್ಪ ನೀವಿನ್ನು ಅಯೋಧ್ಯೆಗೆ ಹಿಂತಿರುಗಿ ರಾಜಕಾರ್ಯದಲ್ಲಿ ತೊಡಗಿ. ಮಹಾಪ್ರಭು, ನೀವಿಲ್ಲದೆ ನಾವು ಅಯೋಧ್ಯೆಯಲ್ಲಿ ಯಾವ ರೀತಿ ಇರಲಿ? ನಾವು ನಿಮ್ಮೊಂದಿಗೆ ಬರುತ್ತೇವೆ ಮಹಾಪ್ರಭು. ಬೇಡ ಸುಮಂತ್ರರೇ, ಬೇಡ. ಇದ್ಯಾವ ಮಹತ್ ಕಾರ್ಯವೆಂದು ನೀವೆಲ್ಲರೂ ಇಷ್ಟೊಂದು ಚಿಂತಿಸುತ್ತಿರುವಿರಿ? 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ನೀವಿನ್ನು ನಿಶ್ಚಿಂತೆಯಾಗಿ ಅಯೋಧ್ಯೆಗೆ ಹಿಂತಿರುಗಿ ರಾಜಕಾರ್ಯದಲ್ಲಿ ನಿರತರಾಗಿರಿ. ಆಗಲಿ ಮಹಾಪ್ರಭು, ನೀವು ಗಂಗಾ ನದಿಯನ್ನು ದಾಟುವುದನ್ನು ಕಣ್ತುಂಬ ನೋಡಿ ಹೋಗುತ್ತೇನೆ. ಹಾಗೆಯೇ ಆಗಲಿ. ಪ್ರಭು, ದೋಣಿ ಸಿದ್ಧವಾಗಿದೆ, ತಾವಿನ್ನು ಹೊರಡಬಹುದು. ಆಗಬಹುದು. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಯುವರಂ ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಯುವರಂ ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂ ತವ ಸಿರಿಯಂದರಿ ಪಾಲಿಸುವೆ, ದೇವ ದೇವ ನಿನ್ನಂ ತವ ಸಿರಿಯಂದರಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಲಕ್ಷ್ಮಣ, ಅದೋ ಕೆಂದೂಳಿ ಎದ್ದು ನಭೋಮಂಡಲವನ್ನು ಮುತ್ತುತ್ತಿರುವುದು. ತುರಗಗಳ ತುರಪಟದಿಂದ ಕೆಂದೂಳಿಯನ್ನು ನೋಡುತ್ತಿದ್ದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವುದು, ಅಥವಾ ಇನ್ಯಾವ ಮಹತ್ ಕಾರ್ಯಕ್ಕಾಗಿ ಬರುತ್ತಿರುವರು. ಲಕ್ಷ್ಮಣ, ಅಗ್ರಜ, ನೀನು ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲೇ ಅಗ್ರಜ. ಅಣ್ಣ, ಮತ್ತಿನ್ನಾಳು ಅಲ್ಲ ಅಗ್ರಜ, ಆ ಭರತನೇ ದಾಯಾದಿ ಮಾತ್ಸರ್ಯದಿಂದ ನಮ್ಮನ್ನು ಸಂಹರಿಸಲು ಸೈನ್ಯ ಸಮೇತರಾಗಿ ಬರುತ್ತಿರುವನು. ಅಪ್ಪಣೆ ಆದರೆ ಆ ಭರತನನ್ನು ಅವನ ಸೈನ್ಯವನ್ನು ಒಂದೇ ಬಾಣದಲ್ಲಿ ಸಂಹರಿಸಿ ಬಿಡುವನು. ಶಾಂತನಾಗು ಸಹೋದರ. ಭರತನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು? ಸ್ವಲ್ಪ ಸಮಾಧಾನ ತಂದುಕೊಂಡು ತಿಳಿದು ನೋಡು.
ಒಡೆಯೇ, ಭರತ, ನನ್ನನ್ನು ಮನ್ನಿಸು ತಂದೆ. ಹೇ ರಾಮ, ಹೇಳು ಹೇ ಭರತ. ರಾಮಚಂದ್ರ, ಹೇಳು. ಹೇ ರಾಘವ, ಹೇ ಭರತ ಶತ್ರುಘ್ನನನ್ನು ಮನ್ನಿಸು ತಂದೆ, ಮನ್ನಿಸು. ಭರತ, ಅಣ್ಣ, ಕುಶಲವೇ? ಕ್ಷೇಮದಿಂದಿರುವೆ ಆ ಭರತ? ಕ್ಷೇಮದಿಂದಿರುವೆನು ಅಗ್ರಜ, ಭರತ, ಕ್ಷೇಮದಿಂದಿರುವೆವು. ನಾನು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೊರಟ ಮರುಕ್ಷಣವೇ ನೀನು ಸಮೀಪದಲ್ಲದಿರುವ ನಿನ್ನನ್ನು ಕಾಣದೆ ನಾನು ಪರಿತಪಿಸುತ್ತಾ ವನವಾಸಕ್ಕೆ ಹೊರಟು ಬಂದೆ ಭರತ. ಭರತ, ನಿನ್ನನ್ನು ಕಂಡ ಮೇಲೆ ಅಲ್ಲಿನ ಸಂಗತಿಗಳನ್ನು ನನಗೆ ಕೇಳಬೇಕೆಂಬುದು ಮನವರಿಕೆಯಾಗುತ್ತಿರುವುದು. ಭರತ, ಅಗ್ರಜ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆಯಾ ಸಹೋದರ? ರಾಮಚಂದ್ರ, ಹೇ ರಾಘವ, ಖಂಡಿತವಾಗಿಯೂ ತಿಳಿಸುವೆನು ಅಣ್ಣ, ಖಂಡಿತವಾಗಿಯೂ ತಿಳಿಸುವೆನು. ಭರತ, ನಮಗೆ ಆಕಾರ ಉಕಾರವನ್ನು ರಸಪಾನ ಮಾಡಿಸಿ ಗುರುಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹಾನಿಮುನಿಗಳು ಕ್ಷೇಮದಿಂದಿರುವರೇ ಭರತ? ಗುರು ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರು ಅಣ್ಣ, ಕ್ಷೇಮದಿಂದಿರುವರು. ಹಾಗೂ ಸಚಿವರಲ್ಲಿಯೇ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಗ್ರಜ, ಕ್ಷೇಮದಿಂದಿರುವರು. ಭರತ, ಅಣ್ಣ, ಪತಿಯ ಎದುರಿನಲ್ಲಿ ಕಣ್ಣೀರನ್ನು ಧರೆಗೆ ಚೆಲ್ಲದೆ ಒಂದು ಮಾತನ್ನು ಹಾಡದೆ ನಮ್ಮನ್ನು ಬೀಳ್ಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೇ ಭರತ? ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರೂ ಕೂಡ ಕ್ಷೇಮದಿಂದಿರುವರು ಅಗ್ರಜ, ಕ್ಷೇಮದಿಂದಿರುವರು. ಇನ್ನು ನವಮಾಸಗಳು ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲುಹಿದ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಕೌಸಲ್ಯ ಮಾತೆಯವರು, ಪೂಜ್ಯ ಕೌಸಲ್ಯ ಮಾತೆಯವರು ಕೂಡ ಕ್ಷೇಮದಿಂದಿರುವರು ಅಗ್ರಜ, ಕ್ಷೇಮದಿಂದಿರುವರು. ಭರತ, ಅಣ್ಣ, ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟಂತಹ ಆ ನನ್ನ ಕೈಕಾ ಮಾತೆ ಅಂದರೆ ನಿನ್ನ ತಾಯಿ ಕ್ಷೇಮದಿಂದಿರುವರೇ ಭರತ? ಅವರ ಕ್ಷೇಮಕ್ಕೆ ಕೊರತೆಯಾದರೂ ಏನು ಅಣ್ಣ, ಕ್ಷೇಮದಿಂದಲೇ ಇರುವರು. ತಾವಿನ್ನು ಮುಂದೆ ಕೇಳಿ ಸಹೋದರ. ಅಣ್ಣ. ಈಗ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ಒಬ್ಬನೇ ವೀರರಥಿಕನಾಗಿ ಹೋರಾಡಿ ಜಯವನ್ನು ಗಳಿಸಿ ದೇವತೆಗಳಿಂದ ದಶರಥ ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮೆಲ್ಲರ ಪೂಜ್ಯ ತಂದೆ ನನ್ನ ತಂದೆ ದಶರಥ ರಾಜರು ಕ್ಷೇಮದಿಂದಿರುವರೇ ಭರತ? ಹೇಗೆ ಹೇಳಲಿ, ನನ್ನ ರಾಮನಿಗೆ ಪೂಜ್ಯ ಜನಕನ ಮರಣ ವಾರ್ತೆಯನ್ನು ನಾನು ಹೇಗೆ ತಿಳಿಸಲಿ? ಅಯ್ಯೋ, ಅಯ್ಯೋ, ಹೇ ರಾಘವ, ನಿನಗೆ ಪೂಜ್ಯ ಜನಕನ ಮರಣದ ವಾರ್ತೆಯನ್ನು ಹೇಗೆ ತಿಳಿಸಲಿ? ಅಯ್ಯೋ, ಏನಿದು ಜನಕನ ಕುಶಲವನ್ನು ಕೇಳಿದರೆ ಭರತನೇಕೋ ಪರಿತಪಿಸುವಂತಿದೆಯಲ್ಲ. ಏಕೆ? ಏನಾಗಿರಬಹುದು ದಶರಥ ರಾಜನ ಏನಾಗಿರಬಹುದು? ಸಹೋದರ ಭರತ, ಅಣ್ಣ, ಹೇಳು ಭರತ, ಹೇಳು. ಅಗ್ರಜ, ಭರತ, ಹೇಳು ಭರತ, ಹೇಳು. ನೀವು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ
14 ವರ್ಷಗಳ ಕಾಲ ವನವಾಸವನ್ನು ಮಾಡಿದ ನಂತರವೇ ಪೂಜ್ಯ ಜನಕನು ಹೇಳು ಭರತ, ಹೇಳು. ಪೂಜ್ಯ ಜನಕನು ಪರಲೋಕವಾಸಿಯಾದನಲ್ಲ. ನಮ್ಮ ಅಗಲಿಕೆಯ ವಿರಹದಿಂದ ನಮ್ಮನ್ನು ಅಗಲಿ ಪರಲೋಕವಾಸಿಯಾದೆಯ ಜನಕ, ಪರಲೋಕವಾಸಿಯಾದೆಯ. ಸೈರಿಸಿಕೋ ರಾಘವ, ಸೈರಿಸಿಕೋ. ಇದು ಇದು ಸ್ವರ್ಗದಲ್ಲಿರೋ ನಿಮಗೆ ಇಲ್ಲಿಂದಲೇ ನಮಸ್ತೆ. ಹೇಳಿ ತಂದೆ, ಹೇಳಿ. ಭರತ, ಅಣ್ಣ. ಭರತ, ಜನಕನ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿದ ನೀನೇ ಭಾಗ್ಯಶಾಲಿ ಭರತ, ನೀನೇ ಭಾಗ್ಯಶಾಲಿ. ಇಲ್ಲವಣ್ಣ, ಇಲ್ಲ ರಾಘವ, ಇಲ್ಲ. ಏಕೆ ಭರತ? ಅಂತಹ ಅದೃಷ್ಟವು ಈ ಭರತ ಶತ್ರುಘ್ನರೀರ್ವರೆಗೂ ಲಭ್ಯವಾಗಲಿಲ್ಲ ಅಡ್ಡ, ಲಭ್ಯವಾಗಲಿಲ್ಲ. ಅಯ್ಯೋ ದುರ್ವಿಧಿಯೇ, ಎಂತಹ ವಿಪರ್ಯಾಸ. ಹೇ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದು ನಿಮ್ಮ ಮರಣ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಬಾಯಿಗೆ ಒಂದು ಹನಿ ಗಂಗೋದಕವನ್ನು ಬಿಡಲಿಲ್ಲದಂತ ಆಯ್ತಲ್ಲ. ನಾವೆಂತಹ ನಿರ್ಭಾಗ್ಯಶಾಲಿಗಳು. ಹೌದು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಆದಿದ್ದು ಹಾಗೆ ಹೋಯಿತು, ಚಿಂತಿಸಿ ಫಲವೇನು ಭರತ. ಅಣ್ಣ, ದೇವರಿಲ್ಲದ ಗುಡಿಯು ರಾಜನಿಲ್ಲದ ಅರಮನೆಯು ಎರಡೂ ಒಂದೇ. ಆದ್ದರಿಂದ ನೀನಿನ್ನು ಅಯೋಧ್ಯೆಗೆ ತೆರಳಿ ಮಾತೆಯವರ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡು ಭರತ. ಇಲ್ಲ ಅಣ್ಣ, ಇಲ್ಲ. ಏಕೆ ಭರತ? ನೀವಿಲ್ಲದ ಅಯೋಧ್ಯೆಯಲ್ಲಿ ಈ ಭರತನು ರಾಜ್ಯಭಾರ ಮಾಡುವುದೇ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀವು ಈಗಲೇ ಅಯೋಧ್ಯೆಗೆ ದಯಮಾಡಿಸಿ ಪಟ್ಟಾಭಿಷಕ್ತರಾಗಿ ರಾಜ್ಯವಾಳುವಂತೆ
ಬಾ ಅಣ್ಣ, ರಾಜ್ಯವಾಳುವಂತೆ ಬಾ ಅಣ್ಣ, ಬಾ. ಇಲ್ಲ ಭರತ, ಇಲ್ಲ. ಮಾತೆಯವರ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕವು. ಆದ್ದರಿಂದ ನೀನು ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ಪ್ರಜಾಪಾಲನೆ ಮಾಡುವರ್ತ. ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ ಭರತ. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೇನು? ಅದು ಸಹ ದತ್ತಾಪಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಭರತ? ದತ್ತಾಪ್ರಹಾರ ದೋಷವೇ? ಏ ತಂದೆ, ನಿಮ್ಮ ರಾಜ್ಯವನ್ನು ನಾನಾಗಿಯೇ ನಾನು ಕೊಡುತ್ತಿರುವಾಗ ದತ್ತಾಪ್ರಹಾರ ದೋಷವೆಲ್ಲಿಯದು ತಂದೆ? ಹೇ ರಾಘವ, ದತ್ತಾಪ್ರಹಾರ ದೋಷವು ಎಲ್ಲಿಯದು? ದಯಮಾಡಿ ನೀವು ಅಯೋಧ್ಯೆಗೆ ಆಗಮಿಸಿ ರಾಜ್ಯಭಾರ ಮಾಡಬೇಕು. ಇದೇ ನನ್ನ ಆಸೆ. ಬಾ ರಾಘವ. ಇಲ್ಲ ಭರತ, ಇಲ್ಲ. ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ ಭರತ. ನೀನಿನ್ನು ಚಿಂತಿಸಬೇಡ ಭರತ. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇವೆ. ನೀನು ಚಿಂತಿಸದೆ ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯಭಾರವನ್ನು ಮಾಡು ಭರತ. ಅಣ್ಣ, ಸಹೋದರ, ನನ್ನ ಈ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಅಣ್ಣ? ಏಳು ಭರತ, ಏಳು. ಆನಂದದಿಂದ ನಡೆಸಿಕೊಡುವೆನು. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನೆಂದಿಗೂ ಕೂಡ ಜೀವಿಸಲಾರೆನು. ನೀವು ಈ ನಿಮ್ಮ ಪಾದುಕೆಗಳನ್ನು ಕೊಡಿ. ಈ ನಿಮ್ಮ ಪಾದುಕೆಗಳನ್ನು ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ಮಾತ್ರ ರಾಜ್ಯಭಾರವನ್ನು ಮಾಡುವೆನು. ಒಂದು ವೇಳೆ ನೀವೇನಾದರೂ 14 ವರ್ಷ ವನವಾಸವನ್ನು ಮುಗಿಸಿ ಮಾರನೇ ದಿನ ನಮಗೆ ದರ್ಶನವನ್ನು ನೀಡದಿದ್ದರೆ, ಹೇ ರಾಮಚಂದ್ರ. ಭರತ, ಎಂತಹ ವಿಪರ್ಯಾಸ! ಒಂದು ಕಡೆ ಭರತನ ವಾತ್ಸಲ್ಯವು ನನ್ನನ್ನು ಬಂಧಿಸಿರುವುದು, ಮತ್ತೊಂದು ಕಡೆ ಮಾತೆಯವರಿಗೆ ಕೊಟ್ಟ ವಚನವು ತಪ್ಪಿದಂತಾಗುವುದು. ಇಲ್ಲ ಇಲ್ಲ ಭರತ, ನಿನ್ನಿಷ್ಟದಂತೆ ಪಾದುಕೆಗಳನ್ನು ತೆಗೆದು. ಹೇ ರಾಮ ರಕ್ಷಾ ಪಾದುಕೆಗಳೇ, ಹಗಲಿರುಳು ರಾಮ ಸೇವೆಯನ್ನು ಮಾಡುತ್ತಾ ರಾಮನ ದರ್ಶನವನ್ನು ಮಾಡುತ್ತಿರುವ ನೀವಲ್ಲವೇ ಧನ್ಯರು? ನೀವಲ್ಲವೇ ಈ ಜಗತ್ತಿನೋಳು ಸೌಭಾಗ್ಯಶಾಲಿಗಳು? ನೀವಲ್ಲವೇ ತನ್ನೊಡಲ ತಡದನಿತೋ ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ತನ್ನೊಡಲ ತಾಪದಿ ತಡದನಿತೋ ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ಪರಮ ಜಪದ ಪರಮ ಜಪದ ಪುಣ್ಯ ಪಾದ
ಸಹಜದಿ ಶ್ರೀರಾಮ ಸಹಜದಿ ಶ್ರೀರಾಮ ಸಹಜರ ಸಹಕರಿಸಿದೆ ಮಗು ಈ ಪುಣ್ಯನಿಲ್ಲ ರಾಮ ರಾಮ ಕಾಡು ಮರದಿ ಕಡಿದು ಕಾಡು ಮರದಿ ಕಡಿದು ಕಾಲಿನಲ್ಲಿ ಕುಡಿದು ಪಾಡುಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ನಾಡಿನೊಡೆತನವ ಕೈಗೊಂಡು ರಾರಾಜಿಸುತ್ತಿರುವ ಈ ಜೋಡಿ ಪುಣ್ಯಯುಂಟೆ ಜಗದೇ ಜಗದಿ ರಾಮಚಂದ್ರ ಸಹೋದರ ರಾಘವ ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಮಂಗಳವಾಗಲಿ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಧನ್ಯನಾದೆನೋ ಪುನೀತನಾದೆನೋ.
ನೋಡಿದೆಯಾ ಭರತನ ಭಾತೃವಾತ್ಸಲ್ಯವನ್ನ? ಏನೋ ಹರಿಯದೆ ದುಡುಕಿದನಣ್ಣ, ನನ್ನನ್ನು ಮನ್ನಿಸು. ಲಕ್ಷ್ಮಣ, ಅಗ್ರಜ. ಸೀತಾ, ಸ್ವಾಮಿ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಾಗ ನಮ್ಮನ್ನು ಬಂದು ತೊಂದರೆಗೊಳಿಸುವರು. ಆದ್ದರಿಂದ ದಂಡಕಾರಣ್ಯವನ್ನು ಕುರಿತು ನಾವು ಪ್ರವೇಶ ಮಾಡೋಣ. ನಡೆಯಿರಿ. ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಹಾರಿ ಜೀವವ ಹೀರುವೆನ, ಹಾರಿ ಜೀವವ ಹೀರುವೆನ. ಹಿರಿಯಿರಿದು ಹಿರಿಯುವೆನು, ಮುರಿ ಮುರಿದು ನುಂಗುವೆನು. ಹಿರಿಯಿರಿದು ಹಿರಿಯುವೆನು, ಮುರಿ ಮುರಿದು ನುಂಗುವೆನು. ಜೀವ ಭಾವ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಏನು ಆಶ್ಚರ್ಯವಿದು! ಈ ಪ್ರದೇಶವು ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ನನ್ನ ಸುಕುಮಾರನಾದ ಶಂಭೂಕನು ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಆತನ ತಪಸ್ಸು ಇದೀಗ ಇಂದಿಗೆ ಮುಗಿಯಿತು. ನಾನು ಲಂಕಾಪಟ್ಟಣಕ್ಕೆ ಹೋಗಿ ಅವನಿಗೆ ಬೇಕಾದ ಮದ್ದು ಮಾಂಸಗಳನ್ನು ಒದಗಿಸುವೆನು. ಶಂಭೂಕ, ಶಂಭೂಕ, ಎಲ್ಲಿರುವೆ, ಎಲ್ಲಿರುವೆ ಮಗನೇ? ಅಯ್ಯೋ ಶಂಭೂಕ, ಯಾರು ನನ್ನ ಮಗನನ್ನು ಕೊಂದಿರುವ ಪಾಪಿಗಳು? ಯಾರು ನನ್ನ ಮಗನನ್ನು ಕೊಂದಿರುವ ಪಾಪಿಗಳು? ಅವರು ಇಲ್ಲೇ ಎಲ್ಲೋ ಸಮೀಪದಲ್ಲೇ ಇರಬೇಕು, ಸಮೀಪದಲ್ಲೇ ಇರಬೇಕು. ಅವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಗಸಗಸಲೆ ತಿಂದು ಹೇಗೆ ಬಿಡುವರು? ಇದು ನಾನು ಪಂಡುವೆನು ಆನಂದವ, ಇಂದು ನಾನು ಪಂಡುವೆನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಪಂಡುವೆನು ಆನಂದವ. ಕರ್ರರ ಕಣ್ಣು ಗುಡ್ಡೆಗಳ ಅರ್ದು ಸಂದಿಗೆ ಮಾಡಿ, ಕರ್ರರ ಕಣ್ಣು ಗುಡ್ಡೆಗಳ ಅರ್ದು ಸಂದಿಗೆ ಮಾಡಿ, ಕಳ್ಳ ಕಿತ್ತು ಸಾವಿಗೆಯ ಪೈಸ ಮಾಡಿ ಕೊಟ್ಟಿರುವೆ. ಕಳ್ಳ ಕಿತ್ತು ಸಾವಿಗೆಯ ಪೈಸ ಮಾಡಿ ಕೊಟ್ಟಿರುವೆ. ಇಂದು ನಾನು ಇಂದು ನಾನು ಇಂದು ನಾನು ಇಂದು ನಾನು ಬಂದು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಸ್ವಾಮಿ, ಸೀತಾ, ನೋಡೆ ಈ ಲತೆಗಳ್, ನೋಡೆ ಈ ಲತೆಗಳ್, ಎತ್ತ ನೋಡೆ ಅತ್ತ ಲತೆಗಳು. ಎತ್ತ ನೋಡೆ ಅತ್ತ ಲತೆಗಳು, ಚಿಂತೆಗೆ ಉದ ಬೀರುತ್ತಿರುವವು. ಜಾನಕಿ, ಚಿಂತೆಗೆ ಉದ ಬೀರುತ್ತಿರುವವು.
ವಾಸವಾಗಿದ ಜಾನಕಿ ಇವನಾಡಿ ಕರೆಯುವ ವಾಸವಾಗಿದ ಇವನಾಡಿ ಕರೆಯುವ ವಾಸವಾಗಿದ ಇವನಾಡಿ ಕರೆಯುವ ವಾಸವಾಗಿದ ಇವನಾಡಿ ಕರೆಯುವ ಆಶಾ ಜೀವನ ಶುಭ ದಿನ ಅನುದಿನ ವಸತನ ಕಂಡಿನ ಆಶಾ ಜೀವನ ಶುಭ ದಿನ ಅನುದಿನ ವಸತನ ಕಂಡಿನ ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನ ಬಡಿದ ಆಶಾ ಜೀವನ ಶುಭ ದಿನ ಅನುದಿನ ವಸತನ ಕಂಡಿನ ಆಶಾ ಜೀವನ ಶುಭ ದಿನ ಅರಳಿ ಕುಸುಮ ಎಲ್ಲವರೇ ನಗುತ್ತಿರೆ ಅರಳಿ ಕುಸುಮ ಎಲ್ಲವರೇ ನಗುತ್ತಿರೆ ನಿಂಗ ಸಂಗಮ ಸಂಗ ಸುಖದಲ್ಲಿ ಖಂಡಿತ ಪ್ರಾಣೇಶ್ವರ ಜಾನಕಿ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಅನುದಿನ ವಸತನ ಕಂಡಿನ ಆಶಾ ಜೀವನ ಶುಭ ದಿನ ಅರಳಿ ನಿಂತ ಕುಸುಮ ಎಲ್ಲವರೇ ನಗುತ್ತಿರೆ ಅರಳಿ ನಿಂತ ಕುಸುಮ ಎಲ್ಲವರೇ ನಗುತ್ತಿರೆ ನಿಂಗ ಸಂಗಮ ನಿಂಗ ಸಂಗಮ ಸಂಗ ಸುಖದಲ್ಲಿ ಖಂಡಿತ ಸೀತಾ ಪ್ರಾಣೇಶ್ವರ ನಾನಿಲ್ಲಿರುವೆನು ಹೊಸತನ ಬಯಸಿದ ಆಶಾ ಜೀವನ ಅನುದಿನ ವಸತನ ಕಂಡಿನ ಆಶಾ ಜೀವನ ಶುಭ ದಿನ. ಸ್ವಾಮಿ ಜಾನಕಿ ಸೀತಾ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು.
ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವಂತಹ ಸಾಗರಗಳಿಂದಲೂ ಸೀತಾ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಸುಂದರವಾದ ತಾಣವೇ ಪಂಚವಟಿ. ಸೀತಾ, ಸ್ವಾಮಿ, ನಮ್ಮ ಸೀತಾ, ಸ್ವಾಮಿ, ಜಾನಕಿ, ಸ್ವಾಮಿ. ನಮ್ಮ 14 ವರ್ಷ ವನವಾಸವನ್ನು ನಾವು ಆನಂದದಿಂದ ಇಲ್ಲಿಯೇ ಕಳೆಯಬಹುದು. ಹೌದು ಸ್ವಾಮಿ.
ಇಲ್ಲಿ ನೋಡು, ಲಕ್ಷ್ಮಣನು ನಮಗಾಗಿ ಎಷ್ಟೊಂದು ಚಮತ್ಕಾರವಾಗಿ ಪರ್ಣಕುಟೀರವನ್ನು ನಿರ್ಮಿಸಿರುವನು. ಬಹಳ ಚೆನ್ನಾಗಿ ನಿರ್ಮಿಸಿರುವ ಸ್ವಾಮಿ. ಬಾ ಕುಳಿತು. ಸೀತಾ, ಅದರಲ್ಲಿ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ? ಅಗ್ರಜ, ಇದು ನಮಸ್ಕರಿಸುವೆನು. ಸಹೋದರ ಲಕ್ಷ್ಮಣ, ಏನಿದು ನಿನ್ನ ಕೈಯಲ್ಲಿರುವ ಈ ಖಡ್ಗವಾವುದು? ಅಗ್ರಜ, ಓರ್ವ ರಾಕ್ಷಸ ಕುಮಾರನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನೇ ಪ್ರತ್ಯಕ್ಷನಾಗಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ಈ ಖಡ್ಗವನ್ನು ಪಡೆದು ಇದರಿಂದಲೇ ಆತನನ್ನು ಸಂಹರಿಸಿ ಬಂದಿರುವನು. ಏನದು? ಕೊನೆಗೂ ಆತನನ್ನು ಸಂಹರಿಸಿದೆಯಾ? ಹೌದು ಅಗ್ರಜ, ಇದರಿಂದಲೇ ಸಂಹರಿಸಿದನು. ಲಕ್ಷ್ಮಣ, ಆ ಖಡ್ಗವನ್ನು ನಿನ್ನ ಬಳಿಯಲ್ಲಿ ಇಟ್ಟುಕೋ. ನಿನ್ನ ಆತ್ಮರಕ್ಷಣೆಗಾಗಿ ಒಂದು ದಿನ ಬೇಕಾಗುವುದು. ಹಾಗೆ ಆಗಲಿ ಅಗ್ರಜ. ಸ್ವಾಮಿ, ಸೀತಾ, ಯಾರು ನನ್ನ ಮಗನನ್ನು ಕೊಂದಿರೋ ಪಾಪಿಗಳು ಇವರೇ ಇರಬೇಕು. ಇವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಗಸಗಸನೆ ತಿಂದು ತೇಗಿ ಬಿಡುವನು. ಇವರನ್ನು ಒರಿಸಲೆಂದು ಬಳಿಗೆ ಹೋದರೆ ಒರಿಸಲು ಮನವರಿಸುತ್ತಿರುವುದಲ್ಲ. ಇದಕ್ಕೇನು ಮಾಡಲಿ? 16 ವರ್ಷದ ಕನ್ಯೆಯಂತೆ ಹೋದರೆ ನನ್ನನ್ನು ಅವರು ಮೋಹಿಸುವರು. ನಾನೀಗ ನಾನೀಗಲ್ಲೇ ವರಿಸುವೆ, ನಾನೀಗ ನಾನೀಗಲ್ಲೇ. ನಾನೀಗ ನಾನೀಗಲ್ಲೇ ವರಿಸುವೆ, ನಾನೀಗ ನಾನೀಗಲ್ಲೇ. ಇವರಾದರೂ ಆಗಲಿ ವರಿಸುವೆ, ನಾನೀಗ ನಾನೀಗಲ್ಲೇ ವರಿಸುವೆ, ನಾನೀಗ ನಾನೀಗಲ್ಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವನ್ನು ಮಾಡಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನ್ನು ಮಾಡಿಕೊಂಡು, ಪಲ್ಲವನ ಆಹಾ ಪಲ್ಲವನ ಆಹಾ ಪಲ್ಲವನ ಮಾಡಿಕೊಂಡು ಕಲ್ಲಪ್ಪಿ ಮುತ್ತು ನಾನೀಗ ನಾನೀಗಲ್ಲೇ ವರಿಸುವೆ, ನಾನೀಗ ನಾನೀಗಲ್ಲೇ. ಇವರಾದರೂ ಆಗಲಿ ವರಿಸುವೆ, ನಾನೀಗ ನಾನೀಗಲ್ಲೇ ವರಿಸುವೆ, ನಾನೀಗ ನಾನೀಗಲ್ಲೇ. ದುಂಡು ಮಲ್ಲಿಗೆ ಹೂವ ದಂಡೆಯನ್ನು ಮಾಡಿಕೊಂಡು, ದುಂಡು ಮಲ್ಲಿಗೆ ಹೂವ ದಂಡೆಯನ್ನು ಮಾಡಿ ಗಂಡನನ್ನ ಗಂಡನನ್ನ ಮಾಡಿಕೊಂಡು ಹೆಂಡವ ನಾನು ಕೊಡುವೆ, ನಾನೀಗ ನಾನೀಗಲ್ಲೇ ವರಿಸುವೆ, ನಾನೀಗ ನಾನೀಗಲ್ಲೇ. ಇವರ ಈ ಸುರಸುಂದರಾಂಗ ಹೇಗೆ ನನ್ನ ಒಲಿಸುವುದಿಲ್ಲವೋ ನಾನು ನೋಡ್ತೀನಿ. ನಾನೇ ಅಲ್ಲವೇ ಮೂರು ಕೊಡಿ ಸುಂದರಿ. ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಓ ಜಗದೊಳಗೆ ಜಗದೊಳಗೆ, ಓ ಜಗದೊಳಗೆ ಜಗದೊಳಗೆ ಆಹಾ, ಎಷ್ಟೊಂದು ಸುರಸುಂದರಾಂಗ ನೀವು. ಈತನನ್ನು ನೋಡುತ್ತಿದ್ದರೆ ಒಂದೇ ಬಾರಿ ಒರೆಸಿನಂತೆ ತೋರುತ್ತಿರುವುದು.
ಏನು ಮಾಡ, ಆ ನನ್ನ ಮಗ ಶಂಭುಕನೋ ಸಾಯಿಲಿ. ಆತನ ಸತ್ತರೆ ಏನಾಯ್ತು? ಈತನನ್ನು ಒರೆಸಿದ್ದೆ ಆದರೆ ಒಂದೇ ಬಾರಿ 12 ಮಕ್ಕಳನ್ನು ಹೊಡೆದು ಬಿಡಬಹುದು. ಆಹಾ ಪ್ರಿಯಾ, ಓ ಪ್ರಿಯಾ, ಬಾ ಪ್ರಿಯಾ, ಹೊರ ಬಾ ಪ್ರಿಯಾ. ನನ್ನನ್ನು ನೋಡಿ ಹಾಗೇ ನಿಂತಿರುವಿಯಲ್ಲ ಪ್ರಿಯಾ, ಬಾ ಪ್ರಿಯಾ. ಯಾರಮ್ಮ ನೀನು? ನಿನ್ನ ಊರು ಯಾವುದು? ಅಬ್ಬಬ್ಬಾ, ಇಲ್ಲಿಗೆ ಬರಲು ಕಾರಣವೇನು? ಪ್ರಿಯಾ, ಒಂದೇ ಬಾರಿ ಕೇಳಿದ್ರೆ ಹೇಗೆ ಹೇಳುವುದು? ಒಂದೊಂದಾಗಿ ಕೇಳಬಾರದೆ? ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಕರೆಯುವರು ಪ್ರಿಯಾ. ಇಲ್ಲಿಗೆ ಏತಕ್ಕಾಗಿ ಬಂದೆ? ನಿನಗಾಗಿ ಬಂದಿರುವೆನು ಪ್ರಿಯಾ. ಏಕಮ್ಮ? ಪ್ರಿಯಾ, ನೀನು ಎಷ್ಟು ಸುರಸುಂದರ ಆಗಿರುವೆ. ಬಾ ಪ್ರಿಯಾ, ನನ್ನನ್ನು ಒರೆಸು ಪ್ರಿಯಾ. ಇಲ್ಲ ಇಲ್ಲ, ಪ್ರಿಯಾ, ನಾನು ಏಕಪತ್ನಿ ವ್ರತಸ್ಥನು. ನೀನು ಏಕಪತ್ನಿ ವ್ರತಸ್ಥನೇ? ಅದು ಅಲ್ಲದೆ ಹಾ, ಈಕೆಯು ನನ್ನ ಸತಿ. ಆಹಾ ಪ್ರಿಯಾ, ಆಕೆಯನ್ನು ತ್ಯಜಿಸು, ನನ್ನನ್ನು ಒರೆಸು, ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ ಆಗುವಿಯಲ್ಲ. ಇಲ್ಲ ಇಲ್ಲ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವನು. ಪ್ರಿಯಾ, ಹೀಗೆ ಮಾಡಿದರೆ ಹೇಗೆ? ಹೇಗೆ? ನನ್ನನ್ನು ವಾಯು ಸಾಕ್ಷಿಗೆ ಕೈ ಹಿಡಿದರೆ? ಇಲ್ಲಮ್ಮ ಇಲ್ಲ, ವಾಯು ಸಾಕ್ಷಿಯಾಗಿ ಯಾರನ್ನು ಕೈ ಹಿಡಿಯುವುದಿಲ್ಲ. ನೀನು ಹಿಡಿಯಬಾರದೆ? ಆಗದು. ಪ್ರಿಯಾ, ಹಾಗೆಂದರೆ ಹೇಗೆ? ಒಲಿದು ಬಂದ ಸ್ತ್ರೀಯನ್ನು ಈ ರೀತಿ ತಿರಸ್ಕರಿಸುವುದು ನಿನ್ನಿಂದ ಸಾಧ್ಯವೇ? ಬಾ ಪ್ರಿಯಾ, ನನ್ನನ್ನು ಒರೆಸು. ಏಕಮ್ಮ, ನಿನಗೆ ವಿವಾಹವಾಗಿಲ್ಲವೇ? ಆಗಿತ್ತು ಪ್ರಿಯಾ, ಆತನು ಸತ್ತು ಹೋಗಿರುವನು. ಆಹಾ, ಎಲ್ಲವೂ ತಿಳಿದಿರುವುದು, ಅದಕ್ಕಾಗಿ ಜಾಗೃತಿಯಾಗಿ ಬಂದಿರುವೆ. ಪ್ರಿಯಾ, ನನ್ನನ್ನು ಒರೆಸಬಾರದೆ? ಓಹೋ, ಈಗ ನಿನಗೆ ವಿವಾಹವಾಗಬೇಕು? ಹೌದು ಪ್ರಿಯಾ, ಅದಕ್ಕಾಗಿಯೇ ಬಂದಿರುವುದು. ಹಾಗಿದ್ದರೆ ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಓರ್ವನೇ ಬಂದಿಲ್ಲವೇ? ಇಲ್ಲ, ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನು ಸಹ ಇರುವನು. ಹೌದೇ? ಆತನು ನಿನಗಿಂತ ಸುರಸುಂದರಾಂಗನೇ? ಹೌದು, ಆತನು ನನಗಿಂತ ಬಹಳ ಸುಂದರವಾಗಿರುವ. ಆಹಾ, ನೀನು ಆತನಲ್ಲಿಗೆ ಹೋಗು, ನಿನ್ನ ಕಾರ್ಯವು ಸಿದ್ಧಿಸುವುದು. ಹಾಗಾದರೆ ನೀವು ನನ್ನನ್ನು ವಿವಾಹವಾಗುವುದಿಲ್ಲವೇ? ಇಲ್ಲಮ್ಮ ಇಲ್ಲ. ಆಗಲಿ ಪ್ರಿಯಾ, ಹೋಗುತ್ತೇನೆ. ಆ ಚಿಕ್ಕ ವಿಚಾರಕ್ಕೆ ಏತಕ್ಕಾಗಿ ಹೋಗುದು? ನೀನಾರು ನನ್ನನ್ನು ಒರೆಸಬಾರದೆ? ಇಲ್ಲಮ್ಮ ಇಲ್ಲ. ಸರಿ ಪ್ರಿಯಾ, ಯಾವಾಗಲೂ ಅಮ್ಮ ಅಮ್ಮ ಎಂದರೆ ನೀನೆಲ್ಲಿ ಒರೆಸಿವೆ? ಆಗಲಿ, ಯಾವ ಪಾರ್ಶ್ವದಲ್ಲಿ ಇರುವನು ಪ್ರಿಯಾ ಆತ? ನೋಡಮ್ಮ, ಆ ಪಾರ್ಶ್ವದಲ್ಲಿರುವನು, ಅಲ್ಲಿಗೆ ಹೋಗು, ಆತನು ನಿನಗೆ ಸಿಗುವನು. ಆಗಲಿ ಪ್ರಿಯಾ, ಹೋಗಿ ಬರಲೇ? ಆತನು ಒರೆಸದಿದ್ದರೆ ನಾನು ಎಲ್ಲಿಗೆ ಬರುವೆನು? ಆಗಲಿ, ಹೋಗಿ ಬರು. ಸುಂದರವಾಗಿರುವನಲ್ಲ, ಮುಂದೆ ನೋಡಿದರೆ ಎಷ್ಟು ಸುಂದರವಾಗಿರುವನೋ ಏನು. ಅಬ್ಬಬ್ಬಾ, ಆತನು ಹೇಳಿದಂತೆ ಸುರಸುಂದರಾಂಗನೇ ಸರಿ. ಆಹಾ, ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮಾರನು ಮನೋಜ್ಞ ನನ್ನನ್ನು ಒರೆಸು ಪ್ರಿಯಾ. ಯಾರು ನೀ ಶುಭಾಂಗಿ? ನಾನು ಶುಭಾಂಗ. ಯಾರು ನೀನು? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನೀನಿಲ್ಲಿಗೆ ಬರಲು ಕಾರಣವೇನು? ಅಬ್ಬಬ್ಬಾ, ಒಂದೇ ಬಾರಿ ಕೇಳಿದರೆ ಹೇಗೆ ಹೇಳುವುದು? ಒಂದೊಂದಾಗಿ ಕೇಳಬಾರದೇನು? ಹೋಗೆ, ಹಾಗಾದರೆ ನಿನ್ನ ಹೆಸರೇನು? ನೀನಿಲ್ಲಿಗೆ ಬರಲು ಕಾರಣವೇನು? ಪ್ರಿಯಾ, ನಾನು ಲಂಕಾಧಿಪತಿಯಾದ ರಾವಣೇಶ್ವರ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಕರೆಯುವರು ಪ್ರಿಯಾ. ಅದು ನೀನೇ, ನನಗೆ ನಾನು ಬಂದಿರೋದಕ್ಕೆ ನೀನೇ ಕಾರಣ ಪ್ರಿಯಾ. ನಾನು ಕಾರಣನೇ? ಹೌದು ಪ್ರಿಯಾ. ಅದು ಹೇಗೆ? ಅದು ಹೇಗೆ ಅಂದರೆ ನೀನು ಎಷ್ಟೊಂದು ರೂಪವಂತನು, ಸೌಂದರ್ಯವಂತನು. ನಾನೇನೋ ರೂಪವಂತನು ಸರಿ, ನೀನು ರೂಪವಂತಳೆ. ಕಾಣುತ್ತಿಲ್ಲ, ನೀನು ಅಸುರ ಕನ್ಯೆ. ಹಾಗೆಯೇ? ಹಾಗೆಂದರೆ ಹೇಗೆ ಪ್ರಿಯಾ? ನಿನ್ನ ಒರೆಸಲೆಂದು ಬಂದಿರುವೆ, ನನ್ನನ್ನು ಒರೆಸಬಾರದು? ಸಾಧ್ಯವಿಲ್ಲವಮ್ಮ, ನಾನು ನಿನ್ನನ್ನು ಒರೆಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಮೇಲಾಗಿ ನಾನಿಲ್ಲಿಗೆ ಓರ್ವನೇ ಬಂದಿಲ್ಲ.
ಮತ್ತಿನ್ಯಾರು ಬಂದಿರುವರು ಪ್ರಿಯಾ? ನನ್ನ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರುವನು. ಓ ಪ್ರಿಯಾ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿರುವುದು? ಹಾಗಾದ್ರೆ ಅಲ್ಲಿಗೆ ಹೋಗಿ ಬಂದೆಯಾ? ಹೌದು ಪ್ರಿಯಾ. ಹಾಗಾದರೆ ನೀನು ನನಗೆ ಒತ್ತಿಗೆ ಆದೆ. ನಮಸ್ಕಾರ ಪ್ರಿಯಾ, ಹೋಗಿ ಬಂದಿರುವೆನು. ಆದರೆ ಹೇಗೆ ಪ್ರಿಯಾ? ವಿರೋಧ ನುಡಿಗಳ ನುಡಿ ವರದಿ, ವಿರೋಧ ನುಡಿಗಳ ನುಡಿ ವರದಿ, ತರವೆ ತರುಣಿ ಪರ ಪುರುಷರಣೆ ಪರಿ, ತರವೆ ತರುಣಿ ಪರ ಪುರುಷರಣೆ ಪರಿ, ವಿರೋಧ ನುಡಿಗಳ ನುಡಿ ವರದಿ. ಸಾರಿ ಬೇಡನೀಗ ಕೆಲಸಾರು ದೂರಗೀಗ ಬೇಗ, ಸಾರಿ ಬೇಡನೀಗ ಕೆಲಸಾರು ದೂರಗೀಗ ಬೇಗ, ಕೋರದ ಮುಖವ ಸಾಗುವುದು ಉಚಿತ, ಕೋರದ ಮುಖವ ಸಾಗುವುದು ಉಚಿತ, ತರವೆ ತರುಣಿ ಪರ ಪುರುಷರಣೆ ಪರಿ, ತರವೆ ತರುಣಿ ಪರ ಪುರುಷರಣೆ ಪರಿ, ವಿರೋಧ ನುಡಿಗಳ ನುಡಿ ವರದಿ, ವಿರೋಧ ನುಡಿಗಳ ನುಡಿ ವರದಿ, ವಿರೋಧ ನುಡಿಗಳ ನುಡಿ ವರದಿ. ಏತಕ್ಕಾಗಿ ಕೋಪಿಸ್ತರಂತೆ ಮಾಡುತ್ತಿರುವೆ? ಹಾಗೆಂದರೆ ಹೇಗೆ ಪ್ರಿಯ? ಆತನು ನಿಮ್ಮ ಅಣ್ಣನ ಬಳಿಯೇ ಹೋಗಿ ಬಂದಿರುವುದು. ಆತನೇ ಹೇಳಿ ಕಳಿಸಿರುವನು, ನನ್ನ ಸಹೋದರನಿವನು ನನಗಿಂತಲೂ ರೂಪವಂತನು, ಅಲ್ಲಿಗೆ ಹೋಗು, ನಿನ್ನ ಕೆಲಸವೆಲ್ಲವೂ ಸಾಧ್ಯವಾಗುವುದೆಂದು. ಹಾಗೆ ಹೇಳಿದನೆ. ಹೌದು ಪ್ರಿಯಾ. ನಿಜ, ನಾನು ರಾಮದಾಸನು. ಹಾ. ಆತನ ಅಪ್ಪಣೆ ಇಲ್ಲದೆ ಯಾವ ಕಾರ್ಯವನ್ನೂ ಮಾಡತಕ್ಕವನಲ್ಲ. ಅಯ್ಯಯ್ಯೋ, ಆತನ ಅಪ್ಪಣೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಯಾವ ಕಾರ್ಯವನ್ನೂ ಮಾಡತಕ್ಕವನು ಮಾಡುವುದಿಲ್ಲವೇ? ಇಲ್ಲವಮ್ಮ. ಇದನ್ನು ಮಾಡುವುದಿಲ್ಲವೇ? ಇಲ್ಲವಮ್ಮ. ಏನನ್ನು ಮಾಡುವುದಿಲ್ಲವೇ? ಆತನ ನಾಮಸ್ಮರಣೆ ಇಲ್ಲದ ದಿನಗಳಿಲ್ಲ, ಅಬ್ಬಬ್ಬಾ, ಆತನ ನಾಮಸ್ಮರಣೆ ಇಲ್ಲದ ಕ್ಷಣವಿಲ್ಲ. ಹಾಗಾಗಿ ಆತನ ಅಪ್ಪಣೆ ಇಲ್ಲದೆ ನಾನು ಯಾವ ಕಾರ್ಯವನ್ನೂ ಮಾಡತಕ್ಕವನಲ್ಲ. ಎಂದರೆ ಹೇಗೆ ಪ್ರಿಯಾ? ನೀನು ಆತನಲ್ಲಿಗೆ ಹೋಗಿ ಆ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ನೋಡೋಣ. ಕುರುವನ್ನು ತಂದರೆ ವಿವಾಹವಾಗುಯಾ? ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ನೋಡೋಣ. ಅಯ್ಯೋ, ಈ ಕುರು ಸಹ ಎದಕ್ಕಾಗಿ ಹೋಗುವುದು? ನೀನನ್ನು ವರಿಸಬಾರದೆ? ನಿನಗೆ ಲಗ್ನವಾಗಬೇಕು. ಆಗಬೇಕು ಪ್ರಿಯಾ. ಹಾಗಾದರೆ ಹೋಗಿ ಕುರುಹನ್ನು ತೆಗೆದುಕೊಂಡು ಬಾ. ಇಲ್ಲಿಯೇ ಇರು, ಎಲ್ಲಿಗೆ ಹೋಗಬೇಡ. ಇಲ್ಲ, ಇಲ್ಲೇ ಇರುವೆನು. ಪ್ರಿಯಾ, ಬಾ ಪ್ರಿಯಾ. ಓದಿಯ ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯಲ್ಲಿ ಅಂತ. ಇದೇನು ಪ್ರಿಯಾ, ನನ್ನನ್ನು ಪಿಶಾಚಿ ಎಂದುತ್ತಿರಲಿಲ್ಲ. ಅಲ್ಲಮ್ಮ, ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿರುವನು ಪ್ರಿಯಾ. ಆತನು ಕೋಪಿಷ್ಟನೋ ಗರ್ವಿಷ್ಠನೋ ಒಂದು ತಿಳಿಯಂತಾಗಿರು. ಏಕಮ್ಮ? ನೀನೇನು ವರಿಸಬಾರದೆ? ಆತನು ನಿನ್ನ ವಿವಾಹವಾಗಲು ಒಪ್ಪಲಿಲ್ಲವೇ? ಒಪ್ಪುವುದನು ಪ್ರಿಯಾ, ಆದರೆ ಆತ ನಿನ್ನ ಆಜ್ಞಾಧಾರಕನಂತೆ, ನಿನ್ನ ಆಜ್ಞೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲವಂತೆ ಪ್ರಿಯಾ. ನಿಜ, ಆತನು ನನ್ನ ಮಾತನ್ನಿಲ್ಲದೆ ಏನು ಮಾಡುವುದಿಲ್ಲ. ಹೌದೇ? ಮನುಜರು ನಾವು, ಮನುಜರು ನಾವು, ಮನದಿನ ನಾಗಕ್ಕೆ ಮನಗೊಳ್ಳಬಹುದೇ? ಮನಸ್ಸಿನ ನಾಗಕ್ಕೆ ಮನಗೊಳ್ಳಬಹುದೇ? ಮಾಯದ ಸುಖವೇ. ಅಬ್ಬಬ್ಬಾ, ಆತನಿಂದ ಹೇಳಿ ಕಳಿಸಿರುವನು, ಏನಾದರೂ ಕುರುಹನ್ನು ಕೊಟ್ಟರೆ ತೆಗೆದುಕೊಂಡು ಹೋಗಿ ನಾವಿಬ್ಬರು ವಿವಾಹವಾಗುವೆವು. ಹೌದೇ? ಹೌದು ಪ್ರಿಯ. ಹಾಗಾದರೆ ಒಂದು ಕೆಲಸ ಮಾಡು. ಯಾವ ಕೆಲಸ? ನೀನು ಆ ಕಡೆ ತಿರುಗಿ ನಿಲ್ಲು. ಹಾ. ನಿನ್ನ ಬೆನ್ನ ಹಿಂದೆ ನಾನು ಕೆಲವು ಕುರುಹುಗಳನ್ನು ಬರೆಯುವೆನು. ನೀನು ಆತನಲ್ಲಿಗೆ ಹೋಗಿ ತೋರಿಸು. ಅವನು ನಿನ್ನನ್ನು ಅವಮಾನಿಸುವನು. ಏನು? ಅವನನ್ನು ಅವಮಾನಿಸುವನೇ? ಅಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದೇ. ಹಾಗೆ ಪ್ರಿಯಾ, ಬರೆಯುವುದು ಬರೆಯುತ್ತೀಯಾ? ಇಲ್ಲಿ ಎಲ್ಲಿಯಾದರೂ ಬರೆಯಬಾರದೆ? ಇಲ್ಲ ಇಲ್ಲ ಇಲ್ಲ, ಅದು ಮುಂದೆ ಬರೆಯುವುದಿಲ್ಲ. ಗುಪ್ತವಾದ ವಿಚಾರವೇ. ಆಗಲಿ ಪ್ರಿಯಾ, ಬರೆ. ಮುಗಿಯಿತೆ ಪ್ರಿಯಾ? ಹಾ, ಆಯಿತು. ಈಗ ನಾನು ಹೋದರೆ ಒರಿಸುವನೋ? ಒರಿಸುವನು. ಬಾವಾ, ನೀವು ಬರುವುದಿಲ್ಲವೇ ನನ್ನ ವಿವಾಹಕ್ಕೆ? ಇಲ್ಲಮ್ಮ, ನೀನು ಹೋಗು. ಬಾಪ್ರಿ. ಪ್ರಿಯಾ, ಬಂದಿವೆ. ಓ ಪ್ರಿಯಾ, ಪ್ರಿಯಾ,
ಕೊನೆಗೂ ಪೀಡೆಯು ತೊಲಗಿದಂತಾಯಿತು. ಪೀಡಿಗೆ ತೊಲಗಲಿಲ್ಲ ಪ್ರಿಯ. ಇದು ಏನಮ್ಮ ಪುನಃ ಬಂದೆಯಾ? ಅಮ್ಮ ಅನ್ನಬೇಡ ಪ್ರಿಯ. ಮತ್ತೇನೆಂದು ಕರೆಯಲಿ? ಪ್ರಿಯೇ ಪ್ರಾಣವಲ್ಲವೇ ಎಂದು ಕರೆಯಬಾರದೆ? ದೂರ ನಿಲ್ಲು. ದೂರ ನಿಲ್ಲುವುದಿಲ್ಲ. ಹತ್ತಿರ ಬರುವುದಕ್ಕಾಗಿ ಒಂದು ಕುರುಹನ್ನು ತಂದಿರುವೆನು ಪ್ರಿಯ. ಕುರುಹನ್ನು ತಂದಿರುವೆಯಾ? ತಂದಿರುವೆನು. ಹಾಗಾದರೆ ಕೊಡು. ಕೊಡುವುದಲ್ಲ, ನೋಡುವುದು. ನೋಡುವುದೇ? ಹೌದು ಪ್ರಿಯ. ಹಾಗಾದರೆ ತೋರಿಸು. ನೋಡಲು ಸಿದ್ಧನಿರುವೆಯಾ? ಎಲ್ಲೋ ನೀಚಳೆ. ಹಾ? ಸಾರೆ ಬಾಲಾದಿನ್ ಚಪಲೆ ಆ? ಎಲೆ ಮಾಯಾತ್ಮಳೆ ಸಾರೆ ಬಾಲಾದಿನ್ ಚಪಲೆ. ಏನಾಯ್ತು ಪ್ರಿಯ? ಚೆನ್ನಾಗಿ ಇದೆಯಲ್ಲೋ? ಸಾರೆ ಬಾಲಾದಿನ್ ಚಪಲೆ ಎಲೆ ಮಾಯಾತ್ಮಳೆ ಸಾರೆ ಬಾಲಾದಿನ್ ಚಪಲೆ. ಪ್ರಿಯ, ಪ್ರಿಯ, ಆಸೆ ತೋರಲೆ ಚಕೋರೆ ಮೋಸಂಗೈಯಲ್ ಬಂದೆಯ. ಆಸೆ ತೋರಲೆ ಚಕೋರೆ ಮೋಸಂಗೈಯಲ್ ಬಂದೆಯ. ಸಲ್ಲದಿಲ್ಲಿ ಸಾವಸಂಗಳ್ ಎಲ್ಲವೂ ಸಲ್ಲದಿಲ್ಲಿ ಸಾವಸಂಗಳ್ ಎಲ್ಲವೂ ಸಾರಿವೆನು ಸಾರೆ ಬಾಲಾದಿ ಕಮಲೆ ಎಲೆ ಮಾಯಾತ್ಮಳೆ ಸಾರೆ ಬಾಲಾದಿ ಕಮಲೆ. ಓಹೋ, ಆತನ ಹೀಗೆಂದು ಬರೆದು ಕಳಿಸಿಲ್ಲ. ಎಲ್ಲವೋ ನೀಚಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ನೀನು ಬಂದ ದಾರಿಯನ್ನು ಹಿಡಿದು ಹೊರಡು. ಎಲ್ಲೋ ಲಕ್ಷ್ಮಣ, ಮಣಮಣ, ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಕರೆದೋಡಿಸ್ತಿರುವಿರ. ಈಗೇನು ನನ್ನನ್ನು ವಿವಾಹವಾಗಿಯೋ ಅಥವಾ ನಿನ್ನ ಭಕ್ಷಿಸಿ ಬಿಡಲು? ಓಹೋ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ ಸರಿ. ಆಹಾ, ಹಾಗಂದರೆ ಬಾ ಪ್ರಿಯ, ನನ್ನ ವಿವಾಹವಾಗು. ನಮ್ಮ ಕ್ಷತ್ರಿಯ ಪದ್ಧತಿಯ ಪ್ರಕಾರ. ಯಾವ ಛತ್ರಿ ಪ್ರಿಯ ಅದು? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಆ ಪದ್ಧತಿಯೇ? ಮತ್ತೊಮ್ಮೆ ಹೇಳು. ಕ್ಷತ್ರಿಯ ಪದ್ಧತಿಯೇ? ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿಯೇ? ಹಾ. ಆಗಲಿ ಪ್ರಿಯ. ವಿವಾಹವಾಗುವ ಮುನ್ನ ಆ ವಧು ವಧು ವರನನ್ನು ನೋಡಕೂಡದು, ನೋಡಬಾರದೆ, ಮಾತನಾಡಲು ಕೂಡದು, ಮಾತನಾಡಬಾರದೆ, ಮುಟ್ಟಲು ಕೂಡದು. ಮುಟ್ಟಲು ಬಾರದೆ, ದೂರ ನಿಲ್ಲು. ಮಾತಾಡಲು ಬಾರದು, ಮುಟ್ಟಲು ಬಾರದು. ಹಾಗೆಂದರೆ ಹೇಗೆ ಪ್ರಿಯ? ನಾನಿನ್ನು ಒಲಿಸಬೇಕೆಂದು ಬಂದಿರುವೆನು. ಈ ರೀತಿ ನೀವು ಪದ್ಧತಿಗಳನ್ನು ಹೇಳಿದರೆ ಹೇಗೆ ತಡೆದುಕೊಳ್ಳುವುದು? ನಿನಗೆ ವಿವಾಹವಾಗಬೇಕೆ? ಆಗಬೇಕು ಪ್ರಿಯ, ಅದಕ್ಕಾಗಿ ಬಂದಿರುವುದು. ಹಾಗಾದರೆ ಆ ನಿನ್ನ ಸೆರಗಿನಿಂದ ಪ್ರಿಯ, ನಿನ್ನ ಕಣ್ಗಳನ್ನು ಕಟ್ಟಿ ನಿಲ್ಲು. ಕಟ್ಟಿಕೊಳ್ಳಲೆ? ನಂತರ ನಿನ್ನ ಕಣ್ಗಳನ್ನು ಕಟ್ಟಿ ನಿಲ್ಲು. ನನ್ನ ಕಣ್ಣೆ? ಆಗಲಿ ಪ್ರಿಯ, ಕಟ್ಟುವುದು. ಕಟ್ಟಿರುವೆನು ಪ್ರಿಯ. ಕುಳಿತುಕೋ. ಮೇಲೇಳು. ಕುಳಿತುಕೊಳ್ಳುವುದಾಯ್ತು, ನಿಲ್ಲುವುದಾಯ್ತು. ವಿವಾಹ ಯಾವಾಗ ಪ್ರಿಯ? ನಿನಗೆ ವಿವಾಹ ಆಗಬೇಕು ತಾನೆ? ಆಗಬೇಕು. ಹಾಗಾದರೆ ನಾನು ಹೇಳಿದಾಗೆ ನಡೆದುಕೋ. ನೀ ಹೇಳಿದಾಗೆ ಕೇಳುವೆನು. ಬಾ ಪ್ರಿಯ. ಅಮ್ಮ, ಅಲೋ ಸಾಕು. ಇದರಿಂದ